ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ನಡೆದಂತಹ ಚೆಂಡು ನಿನ್ನ ಬಿಡಲಾರೆ ಟಾಸ್ಕ್ ನಲ್ಲಿ ಶೋಭಾ ಶೆಟ್ಟಿ ಅವರ ಟೀಮ್ ವಿನ್ ಆಗುತ್ತೆ. ಮಂಜು ಅವರು ಯಾವ ರೀತಿ ಆಟ ಆಡಿದ್ರು ಅನ್ನೋದನ್ನ ನೀವು ಎಪಿಸೋಡ್ ನೋಡಿದವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಮಂಜು ಅವರು ಯಾಕೆ ಯಾವಾಗಲೂ ಗೇಮ್ ಚೇಂಜರ್ ಪ್ಲಸ್ ಟಾಸ್ಕ್ ಮಾಸ್ಟರ್ ಅನ್ನೋದನ್ನ ಮತ್ತೆ ಮತ್ತೆ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ರಜತ್ ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಬಟ್ ಅವರಲ್ಲಿ ಅಗ್ರೆಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಮತ್ತೆ ಕೆಲವೊಂದಷ್ಟು ಫೌಲ್ ಲ್ಯಾಂಗ್ವೇಜ್ ಕೂಡ ಅವರು ಬಳಸ್ತಾ ಇದ್ರು. ಅದನ್ನ ಹೊರತುಪಡಿಸಿದ್ರೆ ಹನುಮಂತ ಅವ್ರಿಗೂ ಕೂಡ ಈ ಒಂದು ಟಾಸ್ಕ್ ನ ವಿನ್ನಿಂಗ್ ಒಂದು ಕ್ರೆಡಿಟ್ ಅನ್ನ ಕೊಡ್ಲೇಬೇಕಾಗುತ್ತೆ. ಬಿಕಾಸ್ 3 ಬಾರಿಯೂ ಕೂಡ ಸರಿಯಾಗಿ ಚೆಂಡನ್ನ ಆ ಒಂದು ಹೋಲ್ ಒಳಗೆ ಹಾಕುವ ಮುಖಾಂತರ ಶೋಭಾ ಶೆಟ್ಟಿ ಅವರ ತಂಡಕ್ಕೆ ಗೆಲುವನ್ನ ದೊರಕಿಸಿಕೊಟ್ರು. ಅಂಡ್ ಅಫ್ಕೋರ್ಸ್ 2ನೇ ರೌಂಡ್ ಅಲ್ಲಿ ಹುಡುಗಿಯರು ಮಾತ್ರ ಆ ಬಾಲ್ ಅನ್ನ ಕಲೆಕ್ಟ್ ಮಾಡಬೇಕು ಆ ಗ್ರಿಡ್ ಒಳಗೆ ಅನ್ನುವಂತಹ ಒಂದು ಸೂಚನೆ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ. ಆ ಟೈಮಲ್ಲಿ ಮೋಕ್ಷಿತಾ ಅವರು ಮತ್ತೆ ಭವ್ಯ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಈ ಕಡೆ ಶೋಭಾ ಶೆಟ್ಟಿ ಅವರಿಗೆ ಸ್ವಲ್ಪ ಗಾಯ ಆಯ್ತು, ಇಂಜುರಿ ಆಗಿ ಹೊರಗಡೆ ಬಂದ್ರು. ಅದಾದ್ಮೇಲೆ ಚೈತ್ರ ಅವರು ಟೇಕ್ ಆಫ್ ಮಾಡಿದ್ರು. ಬಟ್ ಗೌತಮಿ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಒಂದು ರೌಂಡ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಯ್ತು ಅಂತಾನೆ ಹೇಳ್ಬೋದು ಶೋಭಾ ಶೆಟ್ಟಿ ಅವರ ಟೀಮ್ಗೆ. ಶೋಭಾ ಶೆಟ್ಟಿ ಅವರು ಅದನ್ನ ಗೌತಮಿ ಅವರಿಗೆ ಹೇಳಿದ್ರು ಕೂಡ, ನೀವು ನಿಮ್ಮ ಸ್ಟ್ರೆಂತ್ ನ ಯೂಸ್ ಮಾಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಒಳ್ಳೆ ಹೈಟ್ ಇದೆ, ನೀವು ಬಲನ ಕರೆಕ್ಟಾಗಿ ಯೂಸ್ ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಬಟ್ ಆ ರೌಂಡ್ ಅಲ್ಲಿ ಒಪ್ಕೊಳ್ಳೇಬೇಕು, ಮೋಕ್ಷಿತಾ ಅಂಡ್ ಭವ್ಯ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಅಂಡ್ ಅದನ್ನ ಹೊರತುಪಡಿಸಿದ್ರೆ ಗಂಡಸರೆಲ್ಲ ಯಾವಾಗ ಬಂದ್ರಲ್ಲ, ಗಂಡಸರು ಆಡಿದಂತಹ ರೌಂಡ್ಗಳಲ್ಲಿ ಮಂಜು ಅವರು ಸಿಕ್ಕಾಪಟ್ಟೆ ಸ್ಕಿಲ್ಫುಲ್ ಆಗಿ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ರು. ಅವರು ಬಾಲ್ನ ಪಿಕ್ ಮಾಡಿ ಎತ್ಕೊಂಡು ಬಂದು ಇಡೋದ್ರಲ್ಲಿ ಹೊರಗಡೆ ಬರುವಂತಹ ಒಂದು ಚಟುವಟಿಕೆ ಇತ್ತಲ್ಲ, ಸಿಕ್ಕಾಪಟ್ಟೆ ಫಾಸ್ಟ್ ಇದ್ರು. ತುಂಬಾ ಡಿಸರ್ವಿಂಗ್ ಆಗಿ ಈ ಒಂದು ಶೋಭಾ ಶೆಟ್ಟಿ ಅವರ ತಂಡ ಗೆಲ್ತು ಅಂತಾನೆ ಹೇಳ್ಬೋದು. ಇದಾದ ನಂತರ ಈಗ 2 ತಂಡದ ಕ್ಯಾಪ್ಟನ್ಗಳಿಗೆ ಬಿಗ್ ಬಾಸ್ ಕೇಳ್ತಾರೆ, ನಿಮ್ಮ ಟೀಮಲ್ಲಿ ಯಾರು ಇಬ್ರು ಬೆಸ್ಟ್ ಇದ್ದಾರೆ ಅವರನ್ನ ನೀವು ಚೂಸ್ ಮಾಡಬೇಕು ಅಂತ. ಆಗ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರನ್ನ ಭವ್ಯ ಅವರು ಚೂಸ್ ಮಾಡ್ತಾರೆ. ಹಾಗೇನೆ ಶೋಭಾ ಶೆಟ್ಟಿ ಅವರು ಈ ಕಡೆ ರಜತ್ ಮತ್ತು ಹನುಮಂತ ಅವ್ರನ್ನ ಚೂಸ್ ಮಾಡ್ತಾರೆ. ಈ ಒಂದು ಡಿಸಿಷನ್ ಅಲ್ಲಿ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತು ಅಂತ ಅನ್ಸುತ್ತೆ. ಬಿಕಾಸ್ ರಜತ್ ಅವರ ಜಾಗದಲ್ಲಿ ಮಂಜು ಅವರು ಇರಬೇಕಾಗಿತ್ತು. ಅದನ್ನ ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ವಿರುದ್ಧ ತಂಡದ ತ್ರಿವಿಕ್ರಮ್ ಅವರೇ ಶೋಭಾ ಶೆಟ್ಟಿ ಅವ್ರ ಜೊತೆಗೆ ಬಂದು ಡಿಸ್ಕಸ್ ಮಾಡ್ತಾರೆ. ಮಂಜು ಅವರಲ್ವ ಸಖತ್ತಾಗಿ ಆಡಿದ್ದು, ಯಾಕೆ ನೀವು ರಜತ್ ಅವ್ರ ಹೆಸರು ತಗೊಂಡ್ರಿ ಅಂತ. ಇಲ್ಲ ರಜತ್ ಅವರು ಸಖತ್ತಾಗಿ ಆಟ ಆಡಿದ್ರು. ನಮ್ ಈ ಕಡೆಯಿಂದ ನೋಡುವಾಗ ಆ ಬಾಲ್ ನ ಎಳ್ಕೊಂಡು ನಮ್ಮ ತಂಡಕ್ಕೆ ಹೆಲ್ಪ್ ಆಗೋ ತರ ಅವ್ರು ಅದನ್ನ ತೆಗ್ಕೊಂಡು ಬರೋದ್ರಲ್ಲಿ ತುಂಬಾ ಅವ್ರದ್ದು ಇನ್ವಾಲ್ವ್ಮೆಂಟ್ ಇತ್ತು ಅಂತ ನನಗೆ ಅನ್ನಿಸ್ತು ಅಂತ ಹೇಳಿದ್ರು. ಬಟ್ ಇಲ್ಲ, ಅವಾಗ ತ್ರಿವಿಕ್ರಮ್ ಹೇಳಿದ್ರು, ಇಲ್ಲ ನಾವಲ್ವಾ ಆಟ ಆಡಿದ್ದು ಒಟ್ಟಿಗೆ, ಮಂಜು ಅವ್ರು ಎಷ್ಟು ಕ್ವಿಕ್ ಇದ್ರು ಅನ್ನೋದು ನಮಗೆ ಮಾತ್ರ ಗೊತ್ತು. ಬಟ್ ನೋಡಿ, ಇಲ್ಲ ನನಗೂ ಗೊತ್ತು ಆಕ್ಚುಲಿ ಅವ್ರು ತುಂಬಾ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಅಂತ. ನಾನು ಅವ್ರಿಗೂ ಅಂದ್ರೆ ಪಾಯಿಂಟ್ಸ್ ನ ಕೊಡ್ತೀನಿ ಅನ್ನೋ ತರ ಎಲ್ಲ ಶೋಭಾ ಶೆಟ್ಟಿ ಅವ್ರು ಮಾತಾಡ್ಕೊಂಡ್ರು. ಬಟ್ ಎಲ್ಲ ಒಂದ್ ಕಡೆ ಮಂಜು ಅವರಿಗೆ ಸ್ವಲ್ಪ ಅಷ್ಟು ಚೆನ್ನಾಗಿ ಆಟ ಆಡಿದ್ರು ಕೂಡ ಸರಿಯಾಗಿ ಪಾಯಿಂಟ್ಸ್ ಸಿಗ್ಲಿಲ್ಲ ಅಂತ ಅನ್ನಿಸ್ತು ನಿನ್ನೆ ನೋಡುವಾಗ. ಬಟ್ ಈಗ ಗೊತ್ತಿಲ್ಲ, ಆಕ್ಚುಲಿ ಎಲ್ಲರೂ ಕಮೆಂಟ್ಸ್ ಅಲ್ಲಿ ಬರಿತಾ ಇದ್ದಾರೆ ಮಂಜು ಕ್ಯಾಪ್ಟನ್ ಅಂತ. ಗೊತ್ತಿಲ್ಲ ಏನಾಗಿದೆ ಎಕ್ಸಾಕ್ಟ್ಲಿ ಅಂತ. ಬಿಕಾಸ್ ಬಟ್ ಶೋಭಾ ಶೆಟ್ಟಿ ಅವರು ಮಂಜು ಅವ್ರನ್ನ ಚೂಸ್ ಮಾಡಬಹುದಿತ್ತು. ಹನುಮಂತ ಅವ್ರನ್ನ ಚೂಸ್ ಮಾಡಿದ್ದು ಆಕ್ಚುಲಿ ಒಳ್ಳೇದೆ, ಕರೆಕ್ಟ್ ಇತ್ತು. ದಟ್ ಚಾಯ್ಸ್ ವಾಸ್ ಗುಡ್. ಬಟ್ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು, ಅದಾಗಿರ್ಲಿಲ್ಲ. ಬಟ್ ಮಂಜು ಅವ್ರು ಎಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ರಜತ್ ಕೂಡ ಚೆನ್ನಾಗಿ ಆಡಿದ್ದಾರೆ, ಪಕ್ಕ ಇಟ್ಸ್ ಓಕೆ ಫೈನ್ ಅಂತ ಸುಮ್ಮನಾದ್ರು. ಅದಾದ್ಮೇಲೆ ಅವಾಗ ಶಾಕ್ ಬಂದಿದ್ದು ಏನು ಅಂತಂದ್ರೆ, ಬಿಗ್ ಬಾಸ್ ಹೇಳ್ತಾರೆ, ನೀವು ಯಾರನ್ನೆಲ್ಲ ಚೂಸ್ ಮಾಡ್ಕೊಂಡಿದ್ದೀರೋ ಬೆಸ್ಟ್ ಅಂತ, ಅವ್ರಿಬ್ರನ್ ಬಿಟ್ಟು ಮತ್ತೆ ನಿಮ್ಮನ್ ಬಿಟ್ಟು ನಿಮ್ ಟೀಮಲ್ಲಿ ಬೇರೆ ಯಾರು ಆಟ ಆಡೋಂಗಿಲ್ಲ ಅಂತಂದ್ರೆ ಇಡೀ ಮನೆಯಲ್ಲಿ ಇವಾಗ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಭವ್ಯ ಅವರ ತಂಡದಲ್ಲಿ, ಹಾಗೇನೆ ಈ ಕಡೆ ರಜತ್ ಮತ್ತು ಹನುಮಂತ ಶೋಭಾ ಶೆಟ್ಟಿ ಅವ್ರ ತಂಡದಲ್ಲಿ ಮಾತ್ರ ಇರ್ತಾರೆ. ಬೇರೆಯವರೆಲ್ಲರೂ ಕೂಡ ಇವಾಗ ಇಂಡಿವಿಜುವಲ್ ಪ್ಲೇಯರ್ಸ್ ಇವಾಗ. ಸೊ ಯಾವ ಟೀಮಿಗೂ ಸೇರಲ್ಲ, ಅವ್ರೇನು ಆಟ ಆಡೋ ಹಂಗಿಲ್ಲ ಅನ್ನೋ ತರ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ. ಎಲ್ರಿಗೂ ಕಂಗಾಲಾಗುತ್ತೆ. ಓಕೆ, ಎಲ್ಲರೂ ಇಂಡಿವಿಜುವಲ್ಸ್ ಅಲ್ವಾ, ಹೆಂಗ್ ಬೇಕಾದ್ರೂ ಆಟ ಆಡಬಹುದು ಅಂತ. ಅಗೈನ್ ಮಂಜು ಇಸ್ ಅ ಗೇಮ್ ಚೇಂಜರ್. ಅವ್ರು ಬಂದು ಯಾರೆಲ್ಲ ಇಂಡಿವಿಜುವಲ್ ಪ್ಲೇಯರ್ಸ್ ಆಗಿದ್ದಾರೆ ಇವಾಗ ಅವ್ರಿಗೆಲ್ರಿಗೂ ಒಂದು ಐಡಿಯಾ ಕೊಡ್ತಾರೆ. ಈಗ ಯಾರ್ದು ಬೇಕಾದ್ರೂ ಕಿತ್ಕೋಬಹುದು ದುಡ್ಡನ್ನ. ಹೋಗಿ ಕಿತ್ಕೊಳ್ಳಿ, ಯಾರಿಗೆ ವೇಟ್ ಮಾಡ್ತಿದ್ದೀರಾ, ನಾವು ಯಾವ ಟೀಮ್ಗೂ ಸೇರಲ್ಲ ಅಲ್ವಾ ಇವಾಗ, ಮತ್ತೇನಕ್ಕೆ ವೇಟ್ ಮಾಡೋದು, ಹೋಗಿ ಕಿತ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಆ ಮಾತನ್ನ ಕೇಳ್ಕೊಂಡು ಐಶ್ವರ್ಯ ಅವರು ಮತ್ತೆ ಗೌತಮಿ ಅವರು ಒಂದು ಪ್ಲಾನ್ ಮಾಡಿ ಚೈತ್ರ ಅವರಿಂದ ಹಣವನ್ನ ಕತ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾರೆ. ಬಟ್ ಅದು ಆಗಲ್ಲ, ಗೊತ್ತಾಗೋಗುತ್ತೆ. ಚೈತ್ರ ಅವರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ಇಷ್ಟು ಚೀಪ್ ಲೆವೆಲ್ಗೆ ಇಳಿಬಾರ್ದಿತ್ತು, ನಾನು ಒಬ್ರು ನಂಬಿ ಬಟ್ಟೆ ಬಿಚ್ಕೊಂಡು ನಿಂತ್ಕೊಂಡಿದ್ದಾಗ ಈ ರೀತಿ ನೀವು ಕಿತ್ಕೊಳಕ್ ಬರ್ತಿರಲ್ಲ, ಕಳ್ತನ ಮಾಡಕ್ ನೋಡ್ತಿರಲ್ಲ, ಎಷ್ಟು ಚೀಪ್ ಅನ್ನೋದು ತೋರಿಸುತ್ತೆ ಅಂತೆಲ್ಲ ಹೇಳ್ತಾರೆ. ಅದರಿಂದ ಐಶ್ವರ್ಯ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಐಶ್ವರ್ಯ ಅವರಿಗೆ ಡ್ರಾಮಾ ಕ್ವೀನ್ ಅಂತ ಚೈತ್ರ ಅವ್ರು ಹೇಳಿದಾಗ, ಹೌದು ನಾನು ಡ್ರಾಮಾ ಕ್ವೀನ್, ಏನ್ ಇವಾಗ ಅಂತದೇನು ತಪ್ಪು ಮಾಡಿದಿರ, ನೀನು ಮಾಡಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಅಲ್ಲಿಗೆ ಅದು ಮುಗಿಯುತ್ತೆ. ಅದಾದ್ಮೇಲೆ ಆಸ್ ಯೂಶುವಲ್ ಬಿಗ್ ಬಾಸ್ ಯಾವ ಟೈಮಲ್ಲಿ ಬೇಕಾದ್ರೂ ಟ್ವಿಸ್ಟ್ ಕೊಡ್ಬೋದು. ಈಗ ಮತ್ತೆ ಬಿಡ್ಡಿಂಗ್ ಆರಂಭಿಸಿ ಅಂತ ಭವ್ಯ ಅವರಿಗೆ ಮತ್ತೆ ಶೋಭಾ ಶೆಟ್ಟಿ ಅವರಿಗೆ ಹೇಳ್ತಾರೆ. ಆಗ ಎಗೇನ್ ಮತ್ತೆ ಬಿಡ್ಡಿಂಗ್ ಶುರುವಾಗುತ್ತೆ. ಬಿಡ್ಡಿಂಗ್ ಶುರು ಆಗ್ತಾ ಒಂದೊಂದು ಪ್ರೈಸಿಗೆ ಒಬ್ಬೊಬ್ರು ಸೇಲ್ ಆಗ್ತಾ ಹೋಗ್ತಾರೆ. ಇನ್ಫ್ಯಾಕ್ಟ್ ಶೋಭಾ ಶೆಟ್ಟಿ ಅವರು ಸ್ವಲ್ಪ ಜಾಸ್ತಿ ಮೊತ್ತಕ್ಕೆ ಮಂಜು ಅವ್ರನ್ನ ಕೊಂಡ್ಕೋತಾರೆ. ಭವ್ಯ ಅವರು ಯಾವುದೋ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಧರ್ಮ ಅವರನ್ನ ಬಿಟ್ಕೊಟ್ಬಿಡ್ತಾರೆ ಶೋಭಾ ಶೆಟ್ಟಿ ಅವರಿಗೆ. ಸೊ ಉಳಿದಿದ್ದೆಲ್ಲ ಆಕ್ಚುಲಿ ಯಾವ್ಯಾವ ತಂಡದಲ್ಲಿ ಯಾರ್ಯಾರೆಲ್ಲ ಇದ್ರೋ ಮೊದಲು ಅದೇ ಇರುತ್ತೆ. ಓನ್ಲಿ ಥಿಂಗ್ ಇಸ್, ಈಗ ಸದ್ಯಕ್ಕೆ ನಮ್ಮ
ಧರ್ಮ ಅವರು ಮಾತ್ರ ಈ ಕಡೆ ಹೋಗ್ತಾರೆ ಈ ತಂಡಕ್ಕೆ, ಶೋಭಾ ಶೆಟ್ಟಿ ಅವ್ರ ತಂಡಕ್ಕೆ. ಈಚೆ ಸೈಡ್ ಇನ್ನೊಬ್ರು ಧನರಾಜ್ ಅವರು ಭವ್ಯನ್ ಟೀಮಿಗೆ ಹೋಗ್ತಾರೆ. ಸೊ ಹಿಂಗೆ ಸ್ವಲ್ಪ ಒಂದು ಚೇಂಜ್ ಆಗುತ್ತೆ ಈ ಒಂದು 2ನೇ ಬಿಡ್ಡಿಂಗ್ ಆದ್ಮೇಲಿಂದ. ಬಟ್ ಇದೆಲ್ಲ ಆದ್ಮೇಲೆ ಒಂದು ವಿಷಯ ನಡೆಯುತ್ತೆ, ಏನು ಅಂತಂದ್ರೆ ಮಂಜು ಮತ್ತೆ ತ್ರಿವಿಕ್ರಮ್ ನಡುವೆ ಒಂದು ಡಿಸ್ಕಷನ್ ಆಗುತ್ತೆ. ಅಣ್ಣ, ನಾವಿಬ್ರು ಒಟ್ಟಿಗೆ ನಿಂತ್ಕೊಂಡ್ರೆ ಮನೆ ಪರಿಸ್ಥಿತಿ ಹೆಂಗೆ ಆಗ್ಬೋದು, ಅಕಸ್ಮಾತ್ ನಾವೇನಾದ್ರೂ ಒಂದಾದ್ರೆ ಏನೇನ್ ಆಗುತ್ತೆ ಮನೆ ಒಳಗಡೆ ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ ಅನ್ನೋ ಥರ ಎಲ್ಲ ಮಂಜು ಮಾತಾಡ್ತಾರೆ. ಅಫ್ಕೋರ್ಸ್ ಇದು ಕರೆಕ್ಟ್ ಅಲ್ವಾ? ಇನ್ಫ್ಯಾಕ್ಟ್ ಸ್ಟ್ರಾಂಗ್ ಇರೋದೇ ಇವರಿಬ್ರು. ಇಡೀ ಮನೇನ ಅಂದ್ರೆ ಒಂದು ತಂಡವನ್ನ, ಈಗ ಭವ್ಯ ಅವ್ರನ್ನ ಒಂದ್ ರೀತಿ ಪಪ್ಪೆಟ್ ತರ ಆಡಿಸ್ತಾ ಇರೋದೇ ತ್ರಿವಿಕ್ರಮ್. ಈ ಕಡೆ ಮಂಜು ಅವರು ಲೈಕ್ ಅವ್ರು ಒಂದು ಟೀಮ್ ಅಂತಲ್ಲ, ಅವ್ರ ಮಾತು ನಡೆಯುತ್ತೆ, ಮನೇಲಿ ನಡೀತಾ ಇದೆ ಆಕ್ಚುಲಿ ಫಸ್ಟ್ ಇಂದ ನೋಡಿದ್ರಿಂದ. ಈಗ ಏನೋ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಎಲ್ಲರೂ ಇಂಡಿವಿಜುವಲ್ ಪ್ಲೇಯರ್ಸ್ ಹೋಗ್ಬಿಟ್ಟು ಯಾರದ್ ಬೇಕಾದ್ರೂ ಕದೀರಿ ಅಂತ ಹೇಳಿದಾಗ ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನೇ ಮಾಡಕ್ ಹೋದ್ರು. ಸೊ ಮಂಜು ಈಸ್ ಲೈಕ್ ಗೇಮ್ ಚೇಂಜರ್. ಯಾವ ಟೈಮಲ್ಲಿ ಬೇಕಾದ್ರೂ ಅವರು ಗೇಮ್ ಚೇಂಜ್ ಮಾಡ್ತಾರೆ, ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ಬದಲಾಯಿಸ್ಕೊಡ್ತಾರೆ. ಸೊ ಈ ಗುಣ ತ್ರಿವಿಕ್ರಮ್ ಅವ್ರಿಗೂ ಗೊತ್ತು. ಅಂಡ್ ತ್ರಿವಿಕ್ರಮ್ ಅವರ ಬಲ ಪ್ಲಸ್ ಎಲ್ಲ ಒಂದು ಕ್ಷಮತೆ ಇರಬಹುದು, ಅದೆಲ್ಲ ಮಂಜುಗೂ ಗೊತ್ತು. ಅಕಸ್ಮಾತ್ ಅವರಿಬ್ಬರು ಒಂದಾದ್ರೆ ಹೆಂಗಿರ್ಬೋದು ಮನೆ, ಲೈಕ್ ಕಂಪ್ಲೀಟ್ಲಿ ಒನ್ ಸೈಡೆಡ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಅವರು ಟಾಪ್ ಅಲ್ಲಿ ಇದ್ದೇ ಇರ್ತಾರೆ, ಟಾಪ್ 3 ಅಲ್ಲೂ ಕೂಡ ಇರಬಹುದಾದಂತಹ ಪರಿಸ್ಥಿತಿ ಡೆಫಿನೆಟ್ ಆಗಿ ಈಸಿಯಾಗಿ ಬಂದ್ಬಿಡುತ್ತೆ ಅಕಸ್ಮಾತ್ ಅವರಿಬ್ರು ಒಂದಾಗ್ಬಿಟ್ರೆ. ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಇದು ಒಂಥರ ಯುನೀಕ್ ಥಾಟೇ ಅಲ್ವಾ? ಅಂದ್ರೆ ಅವರಿಬ್ರು ಒಂದಾದ್ರೆ ಡೆಫಿನೆಟ್ ಆಗಿ ಅವರು ಟಾಪ್ ಅಲ್ಲಿ ಬಂದೇ ಬರ್ತಾರೆ. ಇನ್ನು ಉಳಿದಿರೋರೆಲ್ಲ ಟಾಪ್ 5 ಅಂತ ಬಂದಾಗ ಇವರಿಬ್ರು ಇರ್ದೇ ಇರ್ತಾರೆ. ಇನ್ 3 ಜನ 5ನ ಫಿಲ್ಅಪ್ ಮಾಡ್ಲಿಕ್ಕೆ ಇನ್ 3 ಜನ ಬರಲೇಬೇಕಲ್ಲ, ಹಾಗಾಗಿ ಹೆಂಗಾದ್ರೂ ಒಂದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ. ಅದು ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಲೈವ್ ಕೂಡ ಬರಲ್ಲ. ಬಟ್ ಅಕಸ್ಮಾತ್ ಮಂಜು ಏನಾದ್ರು ಕ್ಯಾಪ್ಟನ್ ಆಗಿದ್ರೆ ಈ ವಾರ ಡಿಸರ್ವಿಂಗ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೇಕಾಗುತ್ತೆ. ಬಿಕಾಸ್ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಈ ವಾರದಲ್ಲಿ. ನಿಮಗೆ ಇದ್ರ ಬಗ್ಗೆ ಏನು ಒಪಿನಿಯನ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಳಪೆ ಅಂತ ಬರುವಾಗ ಇಡೀ ಮನೆ ರಜತ್ ಅವ್ರನ್ನ ಕಳಪೆ ಅಂತ ಕೊಟ್ಟಿದ್ದೆ. ಬಿಕಾಸ್ ಒಂದ್ ಕಡೆ ಈಸಿ ಟಾರ್ಗೆಟ್, ಮತ್ತೆ ರಜತ್ ಅವರು ಮಾತಾಡಿರುವಂತಹ ರೀತಿ, ಫೌಲ್ ಲ್ಯಾಂಗ್ವೇಜ್ ಗಳನ್ನ ಬಳಸಿದ್ದಾರೆ, ಅದೆಲ್ಲ ತುಂಬಾ ತಪ್ಪಿದೆ. ಅದನ್ನ ಕಿಚ್ಚ ಸುದೀಪ್ ಅವರು ಕೂಡ ಅಡ್ರೆಸ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಬಟ್ ಡಿಸರ್ವಿಂಗ್ ಆಗಿ ಕಳಪೆ ಕೊಟ್ಟಿದ್ದಾರೆ ಮನೆಯವರು. ಬಟ್ ಈಗೇನೋ ಹೊಸದಾಗಿ ಇವಾಗ ಶುರು ಆಗುತ್ತೆ ಆಟ ಅಂತೆಲ್ಲ ರಜತ್ ಹೇಳ್ತಿದ್ದಾರೆ. ಬಟ್ ಅಗೇನ್ ಅವರ ಜೆನ್ಯೂನಿಟಿ ಏನಿದೆ ಅದನ್ನ ಅವರು ತೋರಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಒಟ್ಟಿನಲ್ಲಿ ನಿನ್ನೆ ಎಪಿಸೋಡ್ ಬಗ್ಗೆ, ಮಂಜು ಅವರ ಆಟದ ಬಗ್ಗೆ, ಇಡೀ ತಂಡದ ಬಲಾಬಲಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.